ಗುರುವಿನ ಬಲ ಶುಕ್ರನ ಬಲವನ್ನು ಕಳ್ಕೊಂಡಂತಹ ಕರ್ಕಾಟಕ ರಾಶಿ ಬುಧ ಮತ್ತು ರವಿಯ ಯೋಗ ಫಲವನ್ನು ಪಡ್ಕೊಳ್ಳುತ್ತೆ ಮೇ ತಿಂಗಳಲ್ಲಿ. ಯೋಚನಾ ಶಕ್ತಿ ಲಾಭದಾಯಕವಾಗಿರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಅಲ್ಪ ಸಮಸ್ಯೆಗಳು ಬಂದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆಯನ್ನು ಗಾಬರಿಗೊಳ್ಳದೆ ಅದನ್ನು ರವಿ ಗ್ರಹ ಯಾವಾಗ ಯೋಗದಲ್ಲಿ ಬರ್ತಾರೋ ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಭೂಮಿಯಲ್ಲಿ ಅನುಕೂಲ, ಉತ್ತಮವಾದಂಥ ಫಸಲು ಬೆಳೆಯುವಂಥದ್ದು, ಬಿಸ್ನೆಸ್ಸಲ್ಲಿ ಲಾಭ ನೋಡುವಂಥದ್ದು, ಬುಧ ಆದಿತ್ಯ ಯೋಗವನ್ನು ಪಡ್ಕೊಂಡಾಗ ಭೂಮಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಮೇ ತಿಂಗಳಲ್ಲಾಗುವಂಥ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಯೋಗ ಫಲವನ್ನು ಈ ವರ್ಷ ಪೂರ ನೋಡದಲೇ ಇರುವಂತಹ ಒಂದು ರಾಶಿ ಕರ್ಕಾಟಕ ರಾಶಿ. ಆದರೆ ಪ್ರತಿ ತಿಂಗಳಲ್ಲೂ ಸಹ ಏರಿಳಿತಗಳನ್ನು ನೋಡುವಂತಹ ರಾಶಿಯೂ ಸಹ ಕರ್ಕಾಟಕ ರಾಶಿ. ಒಂದು ತಿಂಗಳುಗಳ ಕಾಲ ಒಂದು ರೀತಿಯಾದಂತಹ ವಾತಾವರಣಗಳನ್ನು ನೋಡಿದಾಗ ಮತ್ತೊಂದು ತಿಂಗಳುಗಳ ಕಾಲ ಇನ್ನೊಂದು ರೀತಿಯಾದಂಥ ವಾತಾವರಣಗಳನ್ನು ನೀವು ನೋಡ್ತಿರ್ತೀರಿ. ಅಂತಹ ರಾಶಿ ಯಾವುದು ಅಂತಂದರೆ ಅದು ಕರ್ಕಾಟಕ ರಾಶಿ. ಗುರುವಿನ ಬಲ ಶುಕ್ರನ ಬಲವನ್ನು ಕಳ್ಕೊಂಡಂತಹ ಕರ್ಕಾಟಕ ರಾಶಿ ಬುಧ ಮತ್ತು ರವಿಯ ಯೋಗ ಫಲವನ್ನು ಪಡ್ಕೊಳ್ಳುತ್ತೆ ಮೇ ತಿಂಗಳಲ್ಲಿ. ಬುಧ ಆದಿತ್ಯ ಯೋಗದ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಕರ್ಕಾಟಕ ರಾಶಿ ಚಂದ್ರನ ಯೋಗ ಫಲವನ್ನೂ ಸಹ ಸಂಪಾದನೆಯನ್ನು ಮಾಡುತ್ತೆ. ಅಂದರೆ ಮನಸ್ಸಿನ ಸ್ಥಿತಿ ಬಹಳ ನಿರಾಳವಾಗಿರುತ್ತೆ. ಯೋಚನಾ ಶಕ್ತಿ ಲಾಭದಾಯಕವಾಗಿರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಅಲ್ಪ ಮಟ್ಟದ ಲಾಭವನ್ನು ನೋಡಿದರೂ ಸಹ ಯಾವುದೇ ಕಷ್ಟ ಸಮಸ್ಯೆಗಳು ಬಂದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆಯನ್ನು ಗಾಬರಿಗೊಳ್ಳದೆ ಅದನ್ನು ಬರುವಂತಹ ತೊಂದರೆ ತಾಪತ್ರಗಳನ್ನು ಎದುರಿಸುವಂತಹ ಯೋಗವನ್ನು ಯೋಗ್ಯತೆಯನ್ನು ಪಡ್ಕೊಳ್ಳುತ್ತೆ ಕರ್ಕಾಟಕ ರಾಶಿ. ಮೇ ತಿಂಗಳಲ್ಲಿ ಗುರುಬಲ ಇಲ್ಲದಲೇ ಇದ್ದಲೂ ಸಹ, ಗುರುಬಲವನ್ನು ಕಳ್ಕೊಂಡಂಥ ಸಂದರ್ಭದಲ್ಲೂ ಸಹ ಶನಿಯ ಯೋಗವನ್ನು ಪಡ್ಕೊಂಡಿರುವಂತಹ ಕರ್ಕಾಟಕ ರಾಶಿ ಶನಿಯ ಯೋಗ ಜೊತೆಯಲ್ಲಿ ರವಿಯನ್ನು ಅನುಗ್ರಹವನ್ನು ಪಡ್ಕೊಳ್ಳುತ್ತೆ. ರವಿ ಗ್ರಹ ಯಾವಾಗ ಯೋಗದಲ್ಲಿ ಬರ್ತಾರೋ ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಕುಟುಂಬದಲ್ಲಿ ಉತ್ತಮವಾದಂತಹ ಸಹಕಾರ ಸಹಯೋಗ, ಕುಟುಂಬದಿಂದ ಬರುವಂತಹ ಲಾಭ, ಕುಟುಂಬದಿಂದ ಬರುವಂತಹ ಕೆಲವು ಬೆನಿಫಿಟ್ ಎಲ್ಲವನ್ನೂ ಸಹ ಪಡ್ಕೊಳ್ಳುವಂತಹ ದಿನಗಳನ್ನು ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿ ಪಡ್ಕೊಂಡ್ರೆ ಭೂಮಿಯಲ್ಲಿ ಅನುಕೂಲ, ಉತ್ತಮವಾದಂಥ ಫಸಲು ಬೆಳೆಯುವಂಥದ್ದು, ಬಿಸ್ನೆಸ್ಸಲ್ಲಿ ಲಾಭ ನೋಡುವಂಥದ್ದು, ಬುಧ ಆದಿತ್ಯ ಯೋಗವನ್ನು ಪಡ್ಕೊಂಡಾಗ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಮನಸ್ಸನ್ನು ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳಿಗೆ ಆರಂಭ ಮಾಡಲಿಕ್ಕೆ ಮನಸ್ಸನ್ನು ಮಾಡುವಂಥದ್ದು, ಮತ್ತು ಹೊಸ ಹೊಸ ಬಿಸ್ನೆಸ್ಗಳಿಗೆ ನಿಮ್ಮ ಆಲೋಚನೆಗಳು ತಿರುಗುವಂಥದ್ದು, ಇದೆಲ್ಲವನ್ನೂ ಸಹ ನೋಡುವಂಥ ದಿನಗಳು ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಗೆ ಬರುತ್ತೆ. ಇದೇ ವಾತಾವರಣ ಮುಂದೆ ದಿನಗಳಲ್ಲಿ ಖಂಡಿತವಾಗಿ ಇರೋದಿಲ್ಲ. ಯಾಕೆಂದರೆ ಕೆಲವು ಗ್ರಹಗಳ ಬದಲಾವಣೆಗಳು ಮತ್ತೆ ಆಗ್ತಲೇ ಇರುತ್ತೆ. ಲಾಭಕ್ಕಿಂತಲೂ ಸಹ ನಷ್ಟಕ್ಕೆ ದೂಡುವಂತಹ ವಾತಾವರಣಗಳನ್ನೇ ಜಾಸ್ತಿ ನೋಡುವಂತಹ ಕರ್ಕಾಟಕ ರಾಶಿ ಮೇ ತಿಂಗಳಲ್ಲಿ ಒಂದು ರೀತಿಯಾದಂತಹ ಭಾಳ ಬದಲಾವಣೆಗಳನ್ನು ನೋಡುವಂತಹ ವಾತಾವರಣಗಳನ್ನು ಇಟ್ಕೊಳ್ತಾರೆ. ಈ ಲಾಭ, ಈ ಬೆಳವಣಿಗೆ, ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಯೋಗ ಫಲವನ್ನು ಈ ತಿಂಗಳಲ್ಲಿ ಪಡ್ಕೊಂಡಂತಹ ಯೋಗ ಫಲವನ್ನು ಸುಮಾರು ದಿನಗಳ ಕಾಲ ಕಷ್ಟವನ್ನು ದೂಡುವಂತಹ, ಕಷ್ಟವನ್ನು ಎದುರಿಸುವಂತಹ ಧೈರ್ಯವನ್ನು, ಕಷ್ಟವನ್ನು ಎದುರಿಸುವಂತಹ ಒಂದು ರೀತಿಯಾದಂತಹ ರಕ್ಷಣೆಯನ್ನು ನೀಡುವಂತಹ ಯೋಗವನ್ನು ಬುಧಾದಿತ್ಯ ಯೋಗದಿಂದಲೂ ಸಹ, ಶನಿಯ ಯೋಗ ಫಲದಿಂದಲೂ ಸಹ, ಮತ್ತು ಚಂದ್ರನ ಲಾಭದಾಯಕದಲ್ಲಿರುವಂತಹ ಯೋಗ ಫಲದಿಂದಲೂ ಸಹ ಕರ್ಕಾಟಕ ರಾಶಿಯವರು ಪಡ್ಕೊಳ್ಬೋದು. ಆದ್ದರಿಂದ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹ, ಯೋಗಬಲದಲ್ಲಿರುವಂಥವನು ಚಂದ್ರಗ್ರಹನೇ. ಅದರಿಂದ ನೀವು ಪರಮೇಶ್ವರನ ಧ್ಯಾನ, ಶಿವನ ಉಪಾಸನೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ, ಒಂದು ಅರ್ಚನೆಯನ್ನು, ಅಥವಾ ಅಲ್ಲಿ ಹೋದಾಗ ಒಂದು 1 ಲೀಟ್ರ್ ಹಾಲನ್ನು ಸ್ವಲ್ಪ ತೆಗೆದುಕೊಂಡು ಕೊಟ್ಟು ಒಂದು ನಮಸ್ಕಾರವನ್ನು, ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬರೋದ್ರಿಂದ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳನ್ನು ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ನೋಡಬಹುದು. ನಮಸ್ಕಾರ.